ಮುಲ್ಲಂಗಿ ಅಂದರೆ ಯಾರಿಗೆಲ್ಲ ಇಷ್ಟ ಅಲ್ವೋ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಮುಲ್ಲಂಗಿ ತಿನ್ನದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಮೊದಲನೇದಾಗಿ ಮುಲ್ಲಂಗಿದು ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು. ಖಾರಕ್ಕೆ ಬೇಕಾಗಿರೋಷ್ಟು 2 ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಮುಲ್ಲಂಗಿನ ಈಗ ಚೆನ್ನಾಗಿ ತುರ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ, ಮುಲ್ಲಂಗಿ ನೀರನ್ನ ನೀವು ಆಚೆ ಬಿಸಾಕಕ್ಕೆ ಹೋಗಬೇಡಿ. ಇದನ್ನು ಚಪಾತಿ ಹಿಟ್ಟು ಕಲಸೋದಕ್ಕೆ ಯೂಸ್ ಮಾಡಿ. ತುಂಬಾ ಮೃದುವಾಗಿ ಬರುತ್ತೆ. ಮತ್ತು ಮುಲ್ಲಂಗಿನೆಲ್ಲ ತುರಿದಿರೋ ಮುಲ್ಲಂಗಿಗೆಲ್ಲ ಮಸಾಲೆ ಹಾಕ್ಕೊಂಡು ಜೊತೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಚೆನ್ನಾಗಿ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೃದುವಾಗಿ ಕಲಸಿಟ್ಕೊಂಡಿರೋ ಅಂಥ ಚಪಾತಿನ ಕಡ್ಬಿನ ರೀತಿ ಇಲ್ಲದೇ ಇದ್ದರೆ ಲಟ್ಟಣಿನಲ್ಲಿ ಲಟ್ಟಿಸ್ಕೊಳ್ಳಿ. ಪೂರಿ ಹದಕ್ಕೆ ಬೇಕಾಗಿರೋಷ್ಟು ಮಿಶ್ರಣನ ಅದರಲ್ಲಿ ತುಂಬಿಕೊಂಡು ಕಡ್ಬಿನ ಥರ ಕ್ಲೋಸ್ ಮಾಡಿ ಇಟ್ಕೋಬೇಕು. ಅಂಚುಗಳನ್ನೆಲ್ಲ ಮಧ್ಯಕ್ಕೆ ತೊಗೊಂಬಂದು ಹೆಚ್ಚುವರಿ ಏನಾದರೂ ಇದ್ದರೆ ಹಿಟ್ಟನ್ನ ಅದರಲ್ಲೇ ಹಾಕಿ ಹೀಗೆ ಮುಚ್ಕೊಂಡು ಒಂದು ಚೆಂಡಿನ ಗಾತ್ರಕ್ಕೆ ರೆಡಿ ಮಾಡಿಟ್ಕೊಂಡು ಒಣಗಿರೋ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಮೃದುವಾಗಿ ಜೆಂಟಲಾಗಿ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡ್ಮೇಲೆ ಕಾದಿರೋ ಹೆಂಚಿನ ಮೇಲೆ ಲೋ ಟು ಮೀಡಿಯಮ್ ಹೀಟಲ್ಲಿ ಪರಾಠನ ಸುಟ್ಕೊಳ್ಳಿ. ಬೆಣ್ಣೆ, ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಂದ್ರೂ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಇದೊಂದು ಸತಿ ಟ್ರೈ ಮಾಡಿದ್ರೆ ನೀವು ಮುಲ್ಲಂಗಿಗೆ ಫ್ಯಾನ್ ಆಗೋಗ್ಬಿಡ್ತೀರ. ಇದನ್ನು ಮೊಸರಿನ ಜೊತೆಗೆ ಅಥವಾ ಉಪ್ಪಿನಕಾಯಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಕಾಣಿಸುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಫುಲ್ ವಿಡಿಯೋ ನೋಡಬೇಕಾದ್ರೆ ಕೆಳಗಡೆ ಇರೋ ಲಿಂಕ್ನ ಕ್ಲಿಕ್ ಮಾಡಿ.